ಈಗ 10 ಜನರ ವಿರುದ್ಧ ಗೂಂಡಾ ಕಾಯ್ದೆ ದಾಖಲಾಗಿದೆ. ಕೆಲಕಾಲ ಫುಟ್ಪಾತ್ ತೆರವು ಕಾರ್ಯಾಚರಣೆ ಸ್ಥಗಿತಗೊಂಡಿತ್ತು ಈ ಕಾರಣದಿಂದಾಗಿ. ಈಗ ಮತ್ತೊಮ್ಮೆ ಅದು ಕಂಟಿನ್ಯೂ ಆಗ್ತಾ ಇದೆ. ಕಂಟಿನ್ಯೂ ಮಾಡಬೇಕು ಸರ್ಕಾರ. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಈಗ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗ್ತಾ ಇದೆ. ಜಿಪಿಎ ಸಿಬ್ಬಂದಿ ಜೆಸಿಬಿಯನ್ನ ಬಳಸಿ ಒತ್ತುವರಿಯನ್ನ ತೆರವು ಮಾಡ್ತಿದ್ದಾರೆ. ಯಾಕಂದ್ರೆ ಬೆಂಗಳೂರಿನ ಬೇರೆ ಏರಿಯಾಗಳಿಗೆ ಯಾವ ರೀತಿಯಾದಂತಹ ನ್ಯಾಯ ಇದೆಯೋ ಶಿವಾಜಿನಗರದಲ್ಲೂ ಕೂಡ ಅದೇ ನ್ಯಾಯ ಇರಬೇಕು. ಶಿವಾಜಿನಗರ ಕೂಡ ಬೆಂಗಳೂರಿನ ಭಾಗನೇ, ಅದೇನು ಪ್ರತ್ಯೇಕವಾಗಿ ಬೇರೆ ರಾಜ್ಯದಲ್ಲಿ ಇಲ್ಲ, ಅದು ಅಥವಾ ಬೇರೆ ವ್ಯಾಪ್ತಿಗೆ ಬರೋದಿಲ್ಲ. ಜಿಬಿಎ ಹೊರತುಪಡಿಸಿ ಅಲ್ಲೂ ಯಾವ ರೀತಿಯಾಗಿ ಬೇರೆ ಬೇರೆ ಏರಿಯಾಗಳಲ್ಲಿ ತೆರವು ಕಾರ್ಯಾಚರಣೆ ಮಾಡಲಾಗಿದೆಯೋ 1 ಇಂಚು ಬಿಡದಿರೋ ಹಾಗೆ ಶಿವಾಜಿನಗರದಲ್ಲೂ ಫುಟ್ಪಾತ್ ತೆರವು ಕಾರ್ಯಾಚರಣೆ ಆಗಲೇಬೇಕು. ಈಗ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಏನೊಂದು ಹಲ್ಲೆ ಆಗಿತ್ತು ಅಧಿಕಾರಿಗಳ ಮೇಲೆ, ಅದರಿಂದಾಗಿ ಕೆಲ ಕಾಲ ಅದು ಸ್ಥಗಿತಗೊಂಡಿತ್ತು. ಈಗ ಮತ್ತೊಮ್ಮೆ ಈ ಕಾರ್ಯಾಚರಣೆ ಚುರುಕು ಪಡೆದುಕೊಂಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.